ಇವತ್ತು JDS ಮತ್ತು BJP ಕಾರ್ಯಕರ್ತರ ಜೊತೆ ಈ ಸಂವಾದದಲ್ಲಿ ಇವತ್ತು ನಿಮ್ಮ ಉತ್ಸವವನ್ನು ನೋಡಿದರೆ ನಾನು ಕೂಡ ನಿಮ್ಮ ಜೊತೆ ಕಾರ್ಯಕರ್ತನಾಗಿರಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಇದುವರೆಗೆ ನಾನು ನಡೆದುಕೊಂಡು ಬಂದ ದಾರಿ ಮತ್ತು ತತ್ವ ಸಿದ್ಧಾಂತ ಹೇಗಿದೆ ಅಂದರೆ ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಇವಾಗ ನಾನು ಕೇಳ್ತಾ ಇರೋದು ಮತದಾನ ಮೊದಲು, ಸೇವೆ ನಿರಂತರ. ಮತದಾನ ಮೊದಲು, ಸೇವೆ ನಿರಂತರ. ಯಾಕೆಂದರೆ ತಮ್ಮ ಸ್ವಾಭಿಮಾನಕ್ಕೆ ನಿಜವಾಗ್ಲೂ ನಿಮಗೆ ಒಂದು ದೊಡ್ಡ ಸಲಾಮ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ನಾವು ಹೇಳ್ತೀವಿ ಮನಸ್ಸು ನಿರ್ಮಲವಾಗಿದ್ದರೆ ಅದು ಸಾಕ್ಷಾತ್ಕಾರ, ಹಾಗೆಯೇ ಮಾತು ಮೃದುವಾಗಿದ್ದರೆ ಅದು ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಅದೇ ಒಂದು ಪುರಸ್ಕಾರ. ಆದರೆ ನಿಮ್ಮ ಅಭಿಮಾನ, ನಿಮ್ಮ ಸರಳತೆ ಅದಕ್ಕೊಂದು ನನ್ನ ದೊಡ್ಡ ನಮಸ್ಕಾರ ಅಂತ ಬಹಳ ಇವಾಗ ನಾವು ಏನು ಬಟ್ಟೆ ಹಾಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸು ಹೇಗಿದೆ ಅನ್ನೋದು ಮುಖ್ಯ, ನಿಮ್ಮ ಚಿಂತನೆ ಏನು ಅನ್ನೋದು ಮುಖ್ಯ. ಯಾಕೆಂದರೆ ಯಾವುದೇ ಮನುಷ್ಯ ಆಗ್ಬೋದು, ಅವರನ್ನು ಬಟ್ಟೆ ಹಾಕೋದ್ರಲ್ಲಿ ಅಥವಾ ಉಡುಗೆ ತೊಡುಗೆಯಲ್ಲಿ ಅವರನ್ನು ನಾವು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವರು ಬೇರೆ ಥರ ಹರಿದೋಗಿರೋ ಬಟ್ಟೆ ಆಗಿರ್ಬೋದು, ಅದರ ಮನಸ್ಸು ಮಾಲಿನ್ಯ ಆಗಿರ್ಬೋದು, ಅಥವಾ ಮನಸ್ಸು ಕೆಟ್ಟದಿರ್ಬೋದು, ದುರಾಲೋಚನೆ ಇರ್ಬೋದು. ಹಾಗಾಗಿ ಇವತ್ತು ನಾವು ನೇತ್ರದಾನ ಅಂತ ಹೇಳ್ತೇವೆ, ಅಂಗಾಂಗ ದಾನ ಹೇಳ್ತೇವೆ. ನೇತ್ರದಾನ ಮತ್ತು ಅಂಗಾಂಗಗಳ ದಾನ ಮಾಡಿದರೆ ಬೇರೆಯವರ ಬದುಕು ನಂದಾದೀಪ ಆಗುತ್ತೆ. ಆದರೆ ತಮ್ಮ ಅಮೂಲ್ಯವಾದ ಮತದಾನವನ್ನು ಇವತ್ತು BJP ಅಭ್ಯರ್ಥಿಯಾದ ನನಗೆ ಹಾಕಿದರೆ ದೇಶದ ಸುಭದ್ರತೆ, ದೇಶದ ಸಭ್ಯತೆ, ದೇಶದ ಸಮಗ್ರತೆಗೆ ನಂದಾದೀಪ ಆಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಹೀಗಾಗಿ ಇದು ಒಂದು ಆರೋಗ್ಯಕರ ಚುನಾವಣೆ ಆಗಬೇಕು. ಏಕೆಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪದವಿಗಳನ್ನು ಪಡೆದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪಾರಿತೋಷಿಕಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಶಿಕ್ಷಣ ನಮಗೆ ಎಷ್ಟು ಸಂಸ್ಕಾರವನ್ನು ತಂದು ಕೊಟ್ಟಿದೆ, ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ, ಎಷ್ಟು ಜನರ ಮನೆಯಲ್ಲಿ ಬೆಳಕನ್ನು ಚೆಲ್ಲಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಯಾವಾಗಲೂ ಅಷ್ಟೇ ನಾವು ನಿಜವಾದ ಸಹಾಯ ಅಂದ್ರೇನು, ನಿಜವಾದ ಸಮಾಜ ಸೇವೆ ಅಂದ್ರೇನು, ನಿಜವಾದ ಸಮಾಜ ಸೇವೆ ಅಂದರೆ ನಾವು ಮಾಡತಕ್ಕಂಥ ಸಹಾಯ ಅದರಿಂದ ಏನೂ ಪ್ರತಿಫಲ ಸಿಗದಿಲ್ಲ ಅಂತ ಗೊತ್ತಿದ್ರೂ ಸಹಾಯ ಮಾಡಿದರೆ ಅದು ನಿಜವಾದ ಸಹಾಯ. ಅದರಿಂದ ಯಾವಾಗಲೂ ಅಷ್ಟೇ ಈ ಮತಗಳು ಮಾರಾಟವಾಗಬಾರ್ದು, ಮಾರಾಟದ ವಸ್ತುಗಳಾಗಬಾರ್ದು. ಹಾಗೇನಾದರೂ ಆದರೆ ಇದು ಪ್ರಜಾಪ್ರಭುತ್ವದ ಒಂದು ಕಲೆ ಅಂತಲೇ ಹೇಳಬೇಕಾಗುತ್ತೆ. ಈಗಾಗಲೇ ತುಂಬ ಸಮಯ ಆಗಿದೆ. ತಾವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ ಹೆಚ್ಚು ಬಹುಮತದಿಂದ ಇವತ್ತು ನಾನು BJP ಅಭ್ಯರ್ಥಿಯಾಗಿ BJP JDS NDA ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ.